स्वागत है आपका बी न्यूज नेशन में। मैं हूं आबिद हुसैन शेख। पत्रकारों से बदसलूकी पीएसआई पर कार्रवाई की मांग। सिंदगी शहर में हो रहे आपराधिक गतिविधियों को रोकने में नाकाम पीएसआई शरण गौड़ा पत्रकारों से बदसलूकी कर रहे हैं। वाहनों पर प्रेस लिखकर घूम रहे लोगों पर कार्रवाई की मांग की तो उल्टे पीएसआई पत्रकारों पर ही दबंगगिरी कर रहे हैं। इसी पर आक्रोशित होकर वर्किंग जर्नलिस्ट एसोसिएशन की ओर से पीएसआई शरण गौड़ा पर कानूनी कार्रवाई की मांग करते हुए एसी को मनवी पत्र दिया गया। अगर आने वाले दिनों में कार्रवाई न की गई तो बड़ा आंदोलन करने की चेतावनी दी एसोसिएशन के पदाधिकारियों ने। ಅವಾಚ್ಯ ಶಬ್ದಗಳಿಂದ ನಿಂದಿಸಿ ವಿನಾಕಾರಣ ಪತ್ರಕರ್ತರಿಗೆ ದಂಡ ವಿಧಿಸುತ್ತಾರೆ. ಪತ್ರಕರ್ತರು ಎಲ್ಲ ದಾಖಲೆಗಳನ್ನು ಅವರ ದಾಖಲೆಗಳನ್ನು ಪರಿಶೀಲಿಸದೆ ಕೇವಲ ಅವರಿಗೆ ದಂಡ ವಿಧಿಸುವಂತ ಕಾರ್ಯವನ್ನು ಮಾಡುತ್ತಾರೆ. ಸಿಂದಗಿಯಲ್ಲಿ ತಹಸೀಲ್ದಾರಿಗೆ ಮನವಿ ಕೊಟ್ಟು ಅದು ಯಾರು ರಾಜ್ಯಪಾಲರಿಗೆ, ಆಮೇಲೆ ಮುಖ್ಯಮಂತ್ರಿಗಳು ಹೋಗಬೇಕು, ಗೃಹ ಸಚಿವರಿಗೆ ಹೋಗಬೇಕು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಆಮೇಲೆ ರಾಜ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸಹಿತ ನಾವು ಈ ಮನವಿಯನ್ನು ತಹಸೀಲ್ದಾರ್ ಮೂಲಕ ಕಳಿಸ್ತೀವಿ. ಇದಕ್ಕೆ ಅವ್ರು ಬಂದು ಕ್ಲಾರಿಫಿಕೇಶನ್ ಕೊಡಲಿಲ್ಲ ಅಂದ್ರೆ ನಾವು ಇದನ್ನ ಇಲ್ಲಿಗೆ ಬಿಡಂಗಿಲ್ಲ. ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡ್ಲಿಕ್ಕೆ ನಾವು ಕೂಡ ಫೈನ್ ಹಾಕುವಂತ ಕೆಲಸ ಮಾಡಿದಿರಿ. ಏನ್ರಿ ನೀವೇನು ಮಾಡಕ್ ಹೊರಟಿರಿ? 1, 2 ಅಂತಲ್ಲ, ಸಾಕಷ್ಟು ಅನೇಕದು ಚಟುವಟಿಕೆ ನಡೆದವ, ಸಾಮಾಜಿಕ ವಿರುದ್ಧ ಚಟುವಟಿಕೆ. ಅದ್ರ ಮೇಲೆ ಕ್ರಮ ಮಾಡ್ರಿ, ಅದ್ರ ಮೇಲೆ ಸಹಕಾರ ನಮ್ದು ಅದಾವ. ಹಂಗಂತ್ರಿ ನೀವೇನೇ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನುವಂಥದ್ದು ಲೆಕ್ಕ ತೆಗೆದಾಕ್ಬಿಡ್ರಿ. ಇವೆಲ್ಲ ನಡೆಯಂಗಿಲ್ಲ. ಬಟ್ ಎಲ್ಲೇನೋ ಮಾಡಿರ್ಬೋದು, ಆದ್ರೆ ಸಿಂದಗಿ ತಾಲೂಕು ವರದಿಗಾರರ ವಿಚಾರಕ್ಕೆ ಬಂದಿದ್ದೆ. ಆದ್ರೆ ಮುಂದಿನ ದಿನಗಳಲ್ಲಿ ನಿಮಗ ಮಹಿಳೆಯರನ್ನ ಚುಡಾಯಿಸ್ಲಾತಿದಾರ, ಕಾಲೇಜ್ ವಿದ್ಯಾರ್ಥಿಗಳನ್ನ ಚುಡಾಯಿಸ್ತಿದ್ದಾರೆ. ಅಂಥವ್ರನ್ನ ಕ್ರಮ ತಗೊಳ್ಳಿ ಅಂತ ಹೇಳಿದ್ರು. ಇವತ್ತಿಗೂ ಪೇಸಾಗಿ ಕ್ರಮ ತಗೊಳ್ತಾ ಇರಲಿಲ್ಲ. ಕೇವಲ ಯಾರು ಅದನ್ನ ಬಟ್ ಮಾಡಿ ತೋರಿಸ್ತಾರ ಅವ್ರ ವಿರುದ್ಧ ಇವರು ಕ್ರಮ ಕೈಗೊಳ್ಳತ್ತಿದ್ದಾರೆ. ಇಂಥ ಅಧಿಕಾರಿಗಳನ್ನ ಸೂಕ್ತ ಕ್ರಮ ಕೈಗೊಳ್ಬೇಕು. ಇಲ್ಲದಿದ್ರೆ ಮುಂದಿನ ದಿನಮಾನದೊಳಗೆ ಇದು ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗುತ್ತದ. ಪತ್ರಕರ್ತರ ಸಂಘದಿಂದ ಒಂದೇ ವೇಳೆ ಇದೇ ರೀತಿ ಮುಂದುವರೆದ್ರೆ ಉಗ್ರ ಹೋರಾಟ ಮಾಡುವ ಅವಶ್ಯಕತೆ ಅದ. ನಾವು ಇಲ್ಲಿಗೆ ನಿಲ್ಲಿಸೋದಲ್ಲ. ಈ ನಾವು ಜಿಲ್ಲಾದವ್ರಿಗೆ SP ಅವರಿಗೂ ನಾವು ಮನವಿ ಕೊಡ್ತೀವಿ ಮತ್ತು ಮಾನ್ಯ ದಂಡಾಧಿಕಾರಿಗಳು ಇದಕ್ಕೆ ಮಾನ್ಯ ಘನವತ್ತ ಸಿಂದಗಿಯಲ್ಲಿರುವಂತಹ ಪತ್ರಕರ್ತರ ವಾಹನಗಳನ್ನು ಹಿಡಿದು ಅವುಗಳಿಗೆ ದಂಡ ಹಾಕುವಂಥ ಪ್ರಕ್ರಿಯೆಯನ್ನು ಮಾನ್ಯ PSI ಸಾಹೇಬರು ನಡೆಸ್ಯಾರ. ಅದನ್ನು ನಾವು ಸ್ವಾಗತಿಸ್ತೀವಿ. ಆದರೆ ನಾವು ಮನವಿ ಕೊಟ್ಟಿದ್ದೆವು, ಅನಧಿಕೃತ ಪತ್ರಕರ್ತರ ಅವಳಿಯನ್ನು ತಡೆಗಟ್ಟಬೇಕು ಮತ್ತು ಪ್ರೆಸ್ ಅಂತ ಹೇಳಿ ಅನಧಿಕೃತವಾಗಿ ಬರ್ಕೊಂಡು ತಿರುಗಾಡುವಂಥ ವಾಹನಗಳನ್ನು ಹಿಡಿದು ಅವುಗಳಿಗೆ ದಂಡ ವಿಧಿಸ್ಬೇಕಂತ ಹೇಳಿ ನಾವು ಇದು ಕೊಟ್ಟಿದ್ದೇವೆ, ಮನವಿ ಕೊಟ್ಟಿದ್ದೇವೆ. ಆದರೆ PSI ಸಾಹೇಬರು ಅಂಥ ವಾಹನಗಳನ್ನು ಬಿಟ್ಟು ನಾವು ಪತ್ರಕರ್ತರು ಅಂತ ಹೇಳಿ ಗೊತ್ತಿದ್ರು. ಆಮೇಲೆ ನಮ್ಮ ಕಾಗದ ಪತ್ರಗಳನ್ನು ಕೆಲವು ಹೊಸದಾಗಿ ಬಂದಾರ, ಅವರು PSI ಸಿಂದಗಿ ಹೊಸದಾಗಿ ಬಂದಾರ, ಅವರಿಗೆ ಮುಖಪರಿಚಯ ಇರಲಿಕ್ಕಿಲ್ಲ. ಆದರೂ ಸಹಿತ ಅವರು ನಾವು ಪತ್ರಕರ್ತರು ಅಂತ ಹೇಳಿದ ಮೇಲೆ ಸಹಿತ ಅವರು ಕಾಗದ ಪತ್ರಗಳನ್ನು ಪರಿಶೀಲನೆ ಮಾಡಿದೆ. ಅವ್ರನ್ನ ಮೊದಲು ನೀವು ಯಾರೇ ಇರಲಿ ನನಗೇನು ಮಾಡೋದು, ದಂಡ ಕಟ್ಟ್ರಿ ಮೊದಲು ಅಂತೇಳಿ ಈ ರೀತಿ ಉದ್ದಟತನದ ಮಾತಾಡೋದು. ಆಮೇಲೆ ನಿಮಗೆ ಪತ್ರಕರ್ತರಿಗೆ ಏನಾದರೂ ಆಗೋದು ಆದ್ರೆ ನಾನೇ ಬರಬೇಕಾಗ್ತದೆ ಅಂಥೇಳಿ ಈ ರೀತಿಯಾಗಿ ಮಾತಾಡೋದಂದ್ರೆ ಯಾವ ರೀತಿ ನಮಗೆ ಏನು ಭದ್ರತೆ ಒದಗಿಸ್ಕೊಳ್ತಾರೆ ಅಥವಾ ನಮ್ಮ ಮನೆ ಏನಾರು ನಡೆಸ್ತಾರೇನೋ, ಈ ವಿಷಯ ಅವ್ರು ಯಾಕೆ ಮಾತಾಡ್ತಾರೆ ಅನ್ನೋದು ನಮ್ಗೆ ಯಾರ ಪ್ರಭಾವದಿಂದ ಯಾರ ಹಿನ್ನೆಲೆ ಇಟ್ಕೊಂಡು ಈ ರೀತಿ ಮಾತಾಡ್ತಾರೆ ಅನ್ನೋದು ನಮ್ಗೆ ತಿಳಿತಾ ಇಲ್ಲ. ಆಮೇಲೆ ಅವ್ರು ಈ ಮಾತು ಹೇಳಿದ್ದಕ್ಕೆ ಕ್ಲಾರಿಫಿಕೇಶನ್ ಬಂದು ಕೊಡ್ಬೇಕು. ನಮ್ಗೆ ಅದನ್ನು ಯಾವ ರೀತಿ ಮಾತಾಡೋರು, ಯಾಕೆ ಮಾತಾಡೋರು ಅನ್ನೋದನ್ನು ಬಂದು ನಮ್ಮ ಮುಂದೆ ಕ್ಲಾರಿಫಿಕೇಶನ್ ಕೊಡಬೇಕು. ಇಲ್ಲ ಇದೇ ರೀತಿಯಾಗಿ ವಾಹನಗಳು ಹಿಡೀಲಿ, ಪತ್ರಕರ್ತರ ವಾಹನಗಳು ಹಿಡೀಲಿ. ಹಿಡಿದ್ಮೇಲೆ ನಾವು ಕಾಗದ ಪತ್ರ ನಾವು ಪತ್ರಕರ್ತರ ಅಂತ ಹೇಳಿ ಕನ್ಫರ್ಮ್ ಮಾಡಿಕೊಂಡು ಅವ್ರು ಬಿಟ್ಟು ಬಿಡಬೇಕು. ಅಲ್ಲಿ ಬಿಡೋದೇ ಅನುಚಿತವಾಗಿ ಮಾತಾಡೋದು, ಅದನ್ನು ಯಾವ ರೀತಿಯಾಗಿ ಅಸಭ್ಯವಾಗಿ ಏಕವಚನದಲ್ಲಿ ಮಾತಾಡೋದು, ಇದು ಅವರ ಘನತೆಗೆ ತಕ್ಕದ್ದಲ್ಲ. ಮತ್ತು ಇದೇ ರೀತಿ ಅವರು ಮುಂದುವರೆಸಿದ್ರೆ, ಇದೇ ರೀತಿಯಾಗಿ ಅವರು ಮತ್ತೆ ಮುಂದುವರೆಸಿದ್ರೆ ನಾವು ಜಿಲ್ಲಾ ಮಟ್ಟದಲ್ಲಿ ಅಲ್ಲದೆ ರಾಜ್ಯ ಮಟ್ಟದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ಈ ಮೂಲಕ ನಾನು ಎಚ್ಚರಿಕೆ ಕೊಡ್ತೀನಿ. ಇವತ್ತು ಸಿಂದಗಿ ನಗರದಲ್ಲಿ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳಿಗೆ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಮನವಿಯನ್ನು ಕೊಡ್ಲಿಕ್ಕಾಯಿತು. ಕಾರಣ ಸಿಂದಗಿ ಠಾಣಾ PSI ಗೌಡ್ರ ದರ್ಪ ನಡೆದೈತಿ. ಅದು ಯಾಕಪ್ಪ ಅಂದ್ರೆ ನಮ್ಮ ಕಾನೂನು ರೀತಿಯಲ್ಲಿ ಟ್ರಿಬಲ್ ರೇಡ ಅಕ್ರಮ ಅಂತ ಏನಾದರೂ ಕಂಡು ಬರ್ತಪ್ಪ ಅಂದ್ರೆ ಹಿಡಿದು ಕೇಸ್ ಹಾಕಲಿ, ದಂಡ ವಸೂಲಿ ಮಾಡಲಿ. ಅದನ್ನು ಬಿಟ್ಟು ಪತ್ರಕರ್ತರ ಗಾಡಿ ಹಿಡಿದು ಅಸಭ್ಯವಾಗಿ ಮಾತಾಡಿ ಅವ್ರ ಕಾಗದ ಪತ್ರ ಗಾಡಿದು ಕೊಟ್ಟರು ಅವ್ರು ನಾನು ಪತ್ರಕರ್ತ ಅಂತೇಳಿ ಐಡೆಂಟಿಫೈ ಮಾಡಿದ್ರು ಕೆಟ್ಟದಾಗಿ ಪತ್ರಕರ್ತರಿಗೆ ಮಾತಾಡ್ತಾರೆ. ಅಂದರೆ ಜನಸಾಮಾನ್ಯರಿಗೆ ಇವ್ರು ಏನು ಬಿಡ್ತಾರೆ?
ಮೊದಲ ತಮ್ಮ ಠಾಣೆ ಒಳಗಡೆ ಸುದ್ದಿ ಇಟ್ಕೊಳ್ರಿ. ಸಮವಸ್ತ್ರ ಧರಿಸಿ ಡ್ಯೂಟಿ ಮಾಡಂತ ನಿಮ್ಮ ಠಾಣೆ ಒಳಗಡೆ ಇದು ಮಾಡ್ರಿ. ಅದು ಬಿಟ್ಟಿಗೆಸಿಂದ್ರ ನಿಮ್ಮ ಅಂಕುಡೊಂಕಣ ತಿದ್ದಿ ಬರೆಯಂಥ ಪತ್ರಕರ್ತರನ್ನೇ ಟಾರ್ಗೆಟ್ ಮಾಡಿಕೊಂಡು ನಿಮ್ಗೆ ಏನು ರೈತ ಅಂದ್ರೆ ನಾನೇ ದಿಕ್ಕ ಅಪ್ಪ ಪುಣ್ಯಾತ್ಮ ನೀ ಏನು ನಮ್ಗೆ ದಿಕ್ಕಾಗಬೇಕಾಗಿಲ್ಲ, ನಮಗೆ ಕಾನೂನು ಐತಿ, ನಿನ್ನಿಂದ ನಮ್ಮ ದಿಕ್ಕಾಗ್ಬಿಟ್ಟು ನೀ ಇವತ್ತು 1 ವರ್ಷ ಇರ್ತಿ 2 ವರ್ಷ ಓದ್ತಿದ್ದಿ. ಇಲ್ಲಿ ಉರಿಯವ್ರು ನಾವು ಸಾಮಾನ್ಯ ಜನರು. ನೀ ಪತ್ರಕರ್ತರ ಜೊತೆ ಮಾತಾಡೋದನ್ನ ಫಸ್ಟ್ ನೀ ಕಲಿ, ನಿನ್ನಿಂದ ನಾವು ಕಲಿಬೇಕಾಗಿಲ್ಲ. ಅದಕ್ಕೆ ಸಿಂದಗಿ ನಗರದಲ್ಲಿ ಸಾಕಷ್ಟು ಅವ್ಯವಹಾರ ನಡೆದ್ರೂ ಕಣ್ಣಿದ್ದು ಕುರುಡದ್ದು ಕೂತೀರಿ. ಸಾಕಷ್ಟು ಯುವಕರು ಸೈಲೆನ್ಸರನ್ನು ತೆಗೆದು ಕರ್ಕಶ ಧ್ವನಿ ಬರೋಂಥ ಗಾಡಿ ಬಳಸಿ ಕಾಲೇಜ್ಗೆ ಹೋಗೋಂಥ ಹುಡುಗಿಯರನ್ನು ಚುಡಾಯಿಸ್ತಾರೆ. ಎಲ್ಲಿ ಬೇಕಂದ್ರೆ ಅಲ್ಲಿ ಕೂತು ಹುಡುಗಿಯರಿಗೆ ಹೋಗೋತ್ತೆ ಸೀಟಿ ಹೊಡಿತಾರೆ. ಅದು ನಿನ್ನ ಕಣ್ಣಿಗೆ ಕಾಣಲ್ಲ. ಆಮೇಲೆ ಅಕ್ರಮ ಮರಳು ಮಾಫಿಯಾ ನಡೀತಾವ, ರೋಡೇ ನಡಗ್ತೈತಿ. ಅಷ್ಟು ಸ್ಪೀಡಾಗಿ ಹೋಗೋಂಥ ಗಾಡಿ ಹೋದ್ರು ಅದು ನಿನ್ನ ಕಣ್ಣಿಗೆ ಕಾಣಲ್ಲ. ಯಾಕಪ್ಪ ಇವಕ್ಕೆಲ್ಲ ನಿಮ್ಗೆ ಏನು ಬರ್ಬೇಕು ತಿಂಗಳ ಬಂದು ಮುಟ್ತೈತಿ. ಇದನ್ನು ಬಿಟ್ಟು ನೀವು ಸಾಮಾನ್ಯ ಜನರಿಗೆ ನಿಮ್ಮ ಪೌರುಷ ತೋರಿಸ್ಲಕತ್ತೀರಿ. ಇದು ಒಳ್ಳೆಯದಲ್ಲ. ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಗದವ್ರು ನೀವೇ ಕಾನೂನು ಹದಗೆಡಿಸ್ಲಕತ್ತೀರಿ. ಮಾನ್ಯ ತಹಸೀಲ್ದಾರ್ ಅವರು ನಾವು ಕೊಟ್ಟಂಥ ಮನವಿಯನ್ನು ರಾಜ್ಯಪಾಲರಿಗೆ, ರಾಜ್ಯದ ಮುಖ್ಯಮಂತ್ರಿಗೆ, ಪೊಲೀಸ್ ವರಿಷ್ಠಾಧಿಕಾರಿಗೆ, ನಮ್ಮದೇ ಜಿಲ್ಲೆಯಾದಂಥ ಮಂತ್ರಿಗಳು MB ಪಾಟೀಲ್ ಅವರಿಗೆ ಮುಟ್ಟಿಸಿ ಈ ವ್ಯಕ್ತಿ PSI ಮೇಲೆ ಸೂಕ್ತ ಕ್ರಮ ತಗೋಬೇಕು. ಇವರನ್ನು ತಕ್ಷಣ ಈ ಸಿಂದಗಿ ತಾಲೂಕಿನಿಂದ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ನಿಂಗರಾಜ್ ಹತ್ನೂರ್. हमारे पास यहाँ पे शादियों का बाज़ार और जमातों का और सब कुछ मिलता है, फर्नीचर मिलता है। हमारे पास अच्छे से अच्छी क्वालिटी भी है और कम से कम क्वालिटी का रेंज भी है। फर्नीचर में हमारे पास 7,000 से चालू है, जो हम कम से कम रेंज में हमारे बीजापुर की जनता को देना चाहते हैं। और पूरे बीजापुर डिस्ट्रिक्ट से हमारे पास कस्टमर्स आते हैं और इंशाल्लाह आते रहेंगे। आप भी एक मर्तबा हमारे शॉप को ज़रूर विज़िट कीजिए। और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।